ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನಾನೀಗ ಔಟ್ಸೈಡ್ ಬಂದಿದ್ದೆ, ಒಂದು ಶಾಪ್ಗೆ ಏನೋ ಪರ್ಚೇಸ್ ಮಾಡಬೇಕಾಗಿತ್ತು. ಬಟ್ ನನಗೆ ಬೇಕಾಗಿರೋ ಐಟಮ್ ಸಿಕ್ಕಲಿಲ್ಲ. ಸೊ ಅಲ್ಲೇ ಒಂದು ಮಿಕ್ಸ್ಚರ್ ಫ್ಯಾಕ್ಟ್ರಿ ಇತ್ತು. ಅಲ್ಲಿ ಹೋಗಿ ಒಂದಷ್ಟು ಮಿಕ್ಸ್ಚರ್ ತೊಗೊಂಡ್ವಿ. ಅದಾದಮೇಲೆ ಒಂದು ಕಾಫಿ ಕುಡಿಯೋಣ ಅಂದ್ಬಿಟ್ಟು ಇಲ್ಲಿಗೆ ಬಂದಿದ್ದೀವಿ. ಸುಳ್ಳ ಯಾವುದಾಯ್ತು ನೋಡಿ, ಎಷ್ಟು ಪ್ರೈಸ್ ಅನ್ನ ಕೇಳಿ. ಎಲ್ಲ ನಾವು ಸುಮ್ಮನೆ ಎದ್ದೆದ್ದು ಹಂಗೆ ಬಂದಿದ್ದೀವಿ ಗಾಯ್ಸ್. ನೋಡಿ ಇಲ್ಲಿ ಚೆನ್ನಾಗಿದೆ, ಆಂಬಿಯನ್ಸ್ ಸಖತ್ತಾಗಿದೆ. ವೆದರ್ ಚೆನ್ನಾಗಿದೆ ಆ್ಯಕ್ಚುಲಿ ಅಲ್ವಾ? ಅದ್ರ ಸ್ವೆಟ್ಟಿಂಗ್. ಇಮಾನಿ ಏನೇನು ಆರ್ಡರ್ ಮಾಡಿದ್ವಿ? ಕ್ಯಾಪುಚಿನೋ, ಬ್ಲ್ಯಾಕ್ ಟೀ, ಆಮೇಲೆ ಕಿಟ್ ಕ್ಯಾಟ್ ಮಿಲ್ಕ್ ಶೇಕ್. ಸದ್ವಿಕ್ ನೀನೇನು ಆರ್ಡರ್ ಮಾಡಿದೆ? ಸೇಮಾ? ಕ್ಯಾಪುಚಿನೋ ನಿಂಗೊಂದು ಬೇಕಾ? ಫ್ರೈಡ್ ಐಸ್ ನಾನು ಅಮ್ಮಂದ್ರಲ್ಲಿ ಶೇರ್ ಮಾಡ್ತೀನಿ. ಫ್ರೈಡ್ ಅಂದರೆ ಐಸ್ ಕ್ರೀಮ್ನ ಫ್ರೈಡ್ ಮಾಡಿ ಕೊಡ್ತಾರೆ. ಅದರಲ್ಲೆಲ್ಲ ನೋಡಿರ್ತೀರಲ್ಲ ರೀಲ್ಸಲ್ಲ. ನೀವು ಯಾವ ಥರ ತಿಂದಿದ್ದೀರಾ? ನನಗಂತೂ ಬೇಡ. ಇಲ್ಲಿ ನೋಡಿ, ಅದೋಣ ಅವ್ನು ನೋಡ್ರಿ. ಫೋಟೋ ಶೂಟಿಗೆ ಚೆನ್ನಾಗಿದೆ ಫ್ರೆಂಡ್ಸ್. ನೈಟ್ ಬಂದರೆ ತುಂಬಾ ಚೆನ್ನಾಗಿರುತ್ತೆ. ಎಲ್ಲಿರಿ ಇರೋದಿದು ಪ್ಲೇಸು? ಗಂಡ್ರಗುಳಿ ಪಾಳ್ಯ, ಪರೀಶ್ವಿಯವ್ರ ಮನೆ ಹತ್ರ. ಹೇಳ್ರಿ, ಏರಿಯಾ ಹೆಸ್ರು ಹೇಳ್ರಿ. ಗೊತ್ತಿಲ್ಲ ನಮಗೂ. ನಾವು ಸುಮ್ಮನೆ ಇಲ್ಲಿ ಅಲ್ಲಿ ಇದ್ದಿದೆಯಲ್ಲ, ಅಲ್ಲೊಂದು ಶಾಪ್ ಇದೆ, ಆ ಶಾಪ್ಗೋಸ್ಕರ ಬಂದ್ವಿ. ನಾವು ಸ್ವಲ್ಪ ಟಯರ್ಡ್ ಆಗಿತ್ತು, ಸೊ ಒಂದು ಕಾಫಿ ಕುಡಿಯೋಣ ಅಂತ ಹೇಳಿ ಬಂದಿದ್ದೀವಿ. ಕ್ಯಾಪುಚಿನೋ. ಹಾಂ, ಕ್ಯಾಪುಚಿನೋ ಹಾಟ್ ಶೇಪಲ್ಲಿ ಕುಡಿದಾರೆ. ಸದ್ವಿಕ್ ಒಂದು ಇದೇನ್ರಿ ಬಂದು ಬ್ಲ್ಯಾಕ್ ಟೀ ಕುಡಿತಾ ಇದ್ದಾರೆ. ಶುಗರ್ ವೈಟ್ ಕಷ್ಟಪಟ್ಟು ಮಾಡಿರ್ತಾರೆ ಗೊತ್ತಾ? ಸದ್ಯಕ್ಕೆ ಹಂಗೆ ಕುಡಿದು ಬಿಡ್ಬೇಕು. ಶಾರ್ಟ್ ಇತ್ತು ಈಗ ನೋಡಿ ರೀ. ಅದೊಂದು ಬ್ಯಾಗ್ ತೊಗೊಂಡಿದ್ರೆ ಒಂದು 5 ರೂಪೀಸ್ಗೆ, ಗ್ರೀನ್ ಟೀಗೆ 60 ರೂಪೀಸ್ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಗ್ರೀನ್ ಟೀಗೆ ನಮ್ಮನೆಯಲ್ಲೇ ಗ್ರೀನ್ ಟೀ ಪ್ಯಾಕ್ ಇತ್ತು. ಗ್ರೀನ್ ಟೀ ಪಪ್ಪ ತಗೊಂಡೆ, ಬ್ಲ್ಯಾಕ್ ಟೀ. ಎಲ್ಲಿ ಅದು ಯಾವ್ದ್ರದ್ದು? ತಾಜ್ ಮಹಲ್. ನಾವು ಫಸ್ಟ್ ತಾಜೇ ಕುಡಿಸ್ತಾ ಇದ್ದೀನಿ. ಅರೆ ಬೆಲ್ಲರಿನ ಕ್ಯಾಪುಚಿನೋನೇ ಇರ್ತಾಳೆ ಅದರಲ್ಲಿ. ಬೆಲ್ಲರಿನ ಇಲ್ಲಿ ಕಣ್ಣಾಗಿ ಬಿಟ್ರೆ ಮನೆ ಯಾಕೋ ಬ್ಲ್ಯಾಕ್ ಆಗಿ ಬೀಳ್ತಿದ್ಯಾ? ಅದಕ್ಕೆ ಇರ್ಬೇಕೇನೋ. ಆಲ್ರೆಡಿ ಹಾಕಿದ್ದೆ. ಅದು ಚಿಕ್ಕದಲ್ವ, ಅಷ್ಟು ಸ್ವೀಟ್ ಇರೋದು. ಅಪ್ಪ ನಿಂದು ಸ್ವಲ್ಪ ಟೇಸ್ಟ್ ಮಾಡಿ. ಬೇಡ, ಸುಮ್ಮನೆ ಸ್ಪೂನ್ ನಾನು ತಿನ್ನಲ್ಲ. ಬಿಡಿ, ನಂಗೆ ಕುಡಿಯೋದೇ ಇಲ್ಲ. ಬೇಡ ಬೇಡ, ಕುಡಿ ಬಾಯಿಲಿ ನಂಗೆ ಕುಡಿಯೋದಿಲ್ಲ. ಬಾಯಿಲಿ ನಂಗೆ ಗ್ರೀನ್ ಟೀ ಕುಡಿಯಲ್ಲ. ಆಯ್ತು ನೋಡು, ಸ್ವಲ್ಪ ಟೇಸ್ಟ್ ಮಾಡಿ ಹೆಂಗೈತಿ ಅಂತ. ಇನ್ನೊಂದ್ಸರಿ ಇದೇ ಕೇಳ್ತೀಯ ನೋಡು. ಸ್ವಲ್ಪ ಗೈಸ್ ನಾನು ಟೇಸ್ಟ್ ಮಾಡ್ತೇನೆ ಇವಾಗ. ಒಂದು ಸ್ಪೂನು ನಾನು ಟೇಸ್ಟ್ ಮಾಡ್ತೀನಿ. ಕುಡಿತೈತೆ ನೋಡಿ. ಅವರೇ ಗ್ಲಾಸ್ ದೇದು ಬೈಟು ಹಾಂ ಬೈಟು. ಗೈಸ್ ಇವಾಗ ಬಂತು ಕಿಟ್ ಕ್ಯಾಟ್ ಮಿಲ್ಕ್ ಶೇಕ್. ಹೇಗಿದೆ ಚಿನ್ನು? ಚೆನ್ನಾಗಿದೆ, ಸೀರಿಯಸ್ಲಿ ಹೇಳು. ನೋಡಿ ಸದ್ವಿಕ್ಕು ಅಷ್ಟೇ, ನಾನು ಕ್ಯಾಪುಚಿನೋ ಕೇಳ್ಬಿಟ್ಟು ಇವಾಗ ಕಿಟ್ ಕ್ಯಾಟ್ ಮಿಲ್ಕ್ ಶೇಕ್ ಕುಡಿತೇವೆ. ಕೈ ತೆಗಿಯೋ. ಫ್ಲೇವರ್ ಇದೆಯಾ? ಕಿಟ್ ಕ್ಯಾಟ್ ಫ್ಲೇವರ್ ಇದೆಯಾ? ಓರಿಯೋಗಿಂತ ಚೆನ್ನಾಗಿದೆ. ಹೌದಾ? ಇಲ್ಲಿದೆ ಸ್ನ್ಯಾಕ್ಸು. ಇಲ್ಲಿಂದ ಬಂದರೆ ಹಿಂಗೆ ಇದೆ ಆ ಹೋಟೆಲ್. ಓಪನ್ ಮಾಡಮ್ಮ. ನಿಮ್ಮನೆ ನೋಡಿ ಆ ಸಾಹಸ ಮಾಡಿ ಬರ್ತಾ ಇದ್ದಾಳೆ. ಬಿದ್ಲು ನೆನ್ನೆ ಇಸ್ಕಾನಲ್ಲಿ ಬಿದ್ದಿದ್ದಾಳೆ. ನನ್ನ ಸಬ್ಜೆಕ್ಟ್ ಬೀಳಿಸಿದ್ದು. ಗೆಟ್ ಇನ್. ಚೂರು ಹೊಡಕ್ಕೆ ಹೋಯ್ತು, ಸಿಕ್ಕಾಬಿಟ್ಟಿಲ್ಲ. ಮೂಲೆ ಗೇಟಲ್ಲಿ ಇಟ್ಕೊಂಡ್ಬಿಟ್ಟು
ಇದು ಪ್ರೀವಿಯಸ್ ವಿಡಿಯೋ ಇದು. ಆ್ಯಕ್ಚುಲಿ ನಾವು ಇಸ್ಕಾನ್ ಟೆಂಪಲ್ಗೆ ಹೋಗಿದ್ವಿ. ತುಂಬ ದಿನ ಆಗಿತ್ತು ನಾನು ಇಸ್ಕಾನ್ ಟೆಂಪಲ್ಗೆ ಹೋಗಿ. ಆ್ಯಕ್ಚುಲಿ ಬ್ಯಾಂಗ್ಳೂರಲ್ಲೇ ಇದ್ರೂ ನಾನು ಜಾಸ್ತಿ ಹೋಗೇ ಇರಲಿಲ್ಲ ಇಸ್ಕಾನ್ಗೆ. ಈವನ್ ನಮ್ಮ ಇಮಾನಿ ಸದ್ವಿಕ್ ತುಂಬ ಚಿಕ್ಕವರಾಗಿದ್ದಾಗ ನಾನು ಇಸ್ಕಾನ್ಗೆ ಹೋಗಿದ್ದಿದ್ದು. ಬಟ್ ಅವರು ಈಗ ಆಲ್ಮೋಸ್ಟ್ ಒಂದು 8-9 ಇಯರ್ಸಿಂದ ನಾನು ಕರ್ಕೊಂಡೇ ಹೋಗಿರಲಿಲ್ಲ ಅವ್ರನ್ನ ಇಸ್ಕಾನ್ಗೆ. ಸರಿ ಹೇಗಿದ್ರು ಬಿಂದು ಇದ್ಲಲ್ಲ ಹೋಗಿ ಬರೋಣ ಅಂತ ಹೇಳಿ ನಾನು ಕ್ಯಾಬ್ ಮಾಡ್ಕೊಂಬಂದಿದ್ದೆ. ಕ್ಯಾಬ್ ಅವ್ರು ಅಲ್ಲೇ ಡ್ರಾಪ್ ಮಾಡಿ ಹೋದರು. ಸೊ ನಾವು ಅಲ್ಲಿಂದ ಬ್ರಿಡ್ಜಿಂದ ನಡ್ಕೊಂಡು ಬಂದು ಸ್ಕೈ ವಾಕಿಂದ ಇವಾಗ ಇಸ್ಕಾನ್ಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಚೇಂಜಸ್ ಎಲ್ಲ ಆಗಿತ್ತು. ಸ್ವಲ್ಪ ವಾಕಬಲ್ ಇತ್ತು, ನಡ್ಕೊಂಡು ಹೋಗಬೇಕಾಗಿತ್ತು. ಇವಾಗ ನಡ್ಕೊಂಡು ನಾವಿವಾಗ ಟೆಂಪಲ್ ಒಳಗಡೆ ಹೋಗ್ತಾ ಇದ್ದೀವಿ. ಏನು ಚೇಂಜಸ್ ಆಗಿದೆ ಏನು ಅಂದರೆ, ನಾನು ಆಲ್ಮೋಸ್ಟ್ 8 ಇಯರ್ಸ್ ಆಗಿದೆ ಅನಿಸುತ್ತೆ ಹೋಗಿ ಇಸ್ಕಾನ್ಗೆ. ಸೊ ಇವಾಗ ಹೋಗ್ತಾ ಇದ್ದೀನಿ. ಏನಾದರೂ ಚೇಂಜಸ್ ಆಗಿದೆಯಾ ಇಲ್ಲ ಹಾಗೇ ಇದೆಯಾ ಅಂತ ನೋಡೋಣ ಬನ್ನಿ. ನಾವು ಹೋಗಿದಾಗ ಅಷ್ಟೊಂದೇನು ಕ್ರೌಡ್ ಇರಲಿಲ್ಲ, ನಾರ್ಮಲ್ ಆಗಿತ್ತು. ಈವ್ನಿಂಗ್ ಹೋಗಿದ್ವಿ, ಚೆನ್ನಾಗಿತ್ತು. ವೆದರ್ ಅಂತೂ ಸಖತ್ತಾಗಿತ್ತು. ಎಲ್ಲ ಹೋಗಿ ಮಕ್ಳಿಗೆ ತುಂಬ ಖುಷಿ ಆಯಿತು. ಅವ್ರು ನಿಜ ನೋಡೇ ಇರಲಿಲ್ಲ, ಟೆಂಪಲ್ ನೋಡಿದ್ರು ಬಟ್ ನೆನಪಿರಲಿಲ್ಲ. ಅವರಿಗೂ ಖುಷಿ ಆಯಿತು. ನಾವು ಸಹ ಒಂಥರ ಪೀಸ್ಫುಲ್ಲಾಗಿತ್ತು, ಚೆನ್ನಾಯಿತು.
ಫೋನ್ ಬಿದ್ದರೆ ನಿನ್ನ ಮೇಲೆ ಆಯ್ತಾ? ಮನೆ ಲೈಟ್ ಹೊಡಿತೈತೆ. ನೋಡಿದ್ರಲ್ಲ ಹೇಗಿದೆ ಹಾಗೆ ಇದೆ, ಬಟ್ ಒಂದು ಚೇಂಜಸ್ ಆಗಿದೆ ಅಷ್ಟೇ. ಅದು ಇಲ್ಲಿ ಪ್ರಸಾದ ಹಾಲ್. ಮೊದಲು ಪ್ರಸಾದ ತಿನ್ನೋದಕ್ಕೆ ಅಲ್ಲಿ ಫೌಂಟೇನ್ ಇದೆಯಲ್ಲ ಅಲ್ಲಿ ಕುತ್ಕೊಂಡು ತಿಂತಾಯಿದ್ವಿ. ಬಟ್ ಇವಾಗ ಅದಕ್ಕೆ ಅಂತಲೇ ಒಂದು ಹಾಲ್ ಮಾಡಿದ್ದಾರೆ. ಅದು ಒಳ್ಳೆಯದೇ ಆಯಿತು. ಅದರ ಹಾಲ್ ಮಾಡೋದೆಲ್ಲ ಒಂದೇ ಕಡೆ ಕುತ್ಕೊಂಡು ತಿನ್ಬೋದು. ಬಟ್ ಅಲ್ಲಿ ಆವಾಗ ನಿಂತ್ಕೊಂಡು ಸ್ವಲ್ಪ ಜನ ತಿಂತಿದ್ರು, ಕುತ್ಕೊಂಡು ತಿಂತಾಯಿದ್ರು. ಸ್ವಲ್ಪ ಹಿಂಸೆ ಆಗ್ತಾಯಿತ್ತು ಪ್ರಸಾದನೆಲ್ಲ ತಿನ್ನಬೇಕಾದ್ರೆ. ಬಟ್ ಇವಾಗ ತುಂಬ ಚೆನ್ನಾಗಿದೆ, ದೊಡ್ಡದಾಗಿದೆ ಮಾತ್ರ ಹಾಲು. ಈಗಲೂ ಅಷ್ಟೇ ಎಲ್ಲ ಚಾಪೆ ಮ್ಯಾಟ್ಸ್ ಎಲ್ಲ ಹಾಕಿದ್ದಾರೆ. ಸೊ ಅಲ್ಲೇ ಕುತ್ಕೊಂಡು ಪ್ರಸಾದ ಎಲ್ಲ ತಿಂದ್ವಿ. ಹಾಗೆ ಸ್ನ್ಯಾಕ್ಸು ಸ್ವಲ್ಪ ಖಾಲಿ ಆಗಿತ್ತು ನಾವು ಹೋಗೋಷ್ಟೊತ್ತಿಗೆ. ಪುಳಿಯೋಗರೆ ಎಲ್ಲ ಸಿಕ್ಕಲೇ ಇಲ್ಲ ನಮಗೆ, ಬರೀ ಸ್ವೀಟ್ಸ್ ಆ ಥರನೇ ಇತ್ತು. ಅದನ್ನೇ ಸ್ವಲ್ಪ ಮಕ್ಳಿಗೆ ಕೊಡಿಸ್ದೆ, ನಾವು ಸ್ವಲ್ಪ ತಿಂದ್ವಿ. ಸ್ವಲ್ಪ ಟೈಮ್ ಅಲ್ಲೇ ಸ್ಪೆಂಡ್ ಮಾಡಿದ್ವಿ, 1 to 3 hours. ತುಂಬಾ ಚೆನ್ನಾಗಿತ್ತು. ಏನೋ ಒಂಥರ ಪೀಸ್ಫುಲ್ಲಾಗಿ, ಏನೋ ಒಂಥರ ಗಾಳಿ ಆಗಿರ್ಬೋದು, ಅದು ಪ್ಲೇಸ್ ಆಗಿರ್ಬೋದು, ತುಂಬಾ ಚೆನ್ನಾಗಿತ್ತು. ಇನ್ನೂ ಸ್ವಲ್ಪ ಇರಬೇಕು ಅಂತ ಅನ್ನಿಸ್ತಾಯಿತ್ತು, ಬಟ್ ಟೈಮ್ ಆಗಿತ್ತು. ಸೊ ಹೊರಟ್ವಿ. ನಮಗಂತೂ ಸಖತ್ ಇಷ್ಟ ಆಯಿತು. ಅವಾಗವಾಗ ವಿಸಿಟ್ ಮಾಡ್ತಾ ಇರಬೇಕು ಅಂತ ಅನಿಸಿದೆ. ನೋಡೋಣ ನೆಕ್ಸ್ಟು ಅವಾಗವಾಗ ಮಕ್ಳನ್ನ ಕರ್ಕೊಂಬಂದು ವಿಸಿಟ್ ಮಾಡ್ತಾ ಇರ್ತೀನಿ. ಚೆನ್ನಾಗಿತ್ತು, ಒನ್ ಡೇ ಎಂಜಾಯ್ ಮಾಡಿದ್ವಿ. ನಿಮಗೂ ಎಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡೇ ಚಾನಲ್ ನೋಡಿ. ಥ್ಯಾಂಕ್ ಯು ಆಲ್.